SIT ಬಗ್ಗೆ ಸ್ಮಾಲ್ ಅಪ್ಡೇಟ್ ಅನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ವಿ. ಒಂದು ಅಬ್ಸರ್ವೇಷನ್ ರಿಪೋರ್ಟ್ ಅನ್ನ SIT ಬಗ್ಗೆ ನಾವು ಮಾಡಿದೀವಿ, ನಮ್ಮ ಟೀಮ್ ಮಾಡಿದೆ. ಜಸ್ಟ್ ಫೈನಲೈಸಿಂಗ್ ದಟ್ ಆಗಿದ ತಕ್ಷಣ ಆ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ಕರ್ನಾಟಕದ ಪೊಲೀಸರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರತಿ ಒಂದು ಪೊಲೀಸ್ ಠಾಣೆನಲ್ಲೂ CCTV ಹಾಕಬೇಕು. ಇಂಟ್ರಾಗೇಷನ್ ರೂಮು, ಇನ್ಸ್ಪೆಕ್ಟರ್ ರೂಮು, ಸಬ್ ಇನ್ಸ್ಪೆಕ್ಟರ್ ರೂಮು, ಸೆಲ್ಲು, ಬಾತ್ರೂಮ್ ಒಂದು ಬಿಟ್ಟು ಇನ್ನೆಲ್ಲ ಕಡೆ ಹಾಕಬೇಕು ಅಂದಿದ್ರು, ಹಾಕಿಲ್ಲ. ಸುಮಾರು ಲಾಕಪ್ ಡೆತ್ಗಳಾಗಿದೆ. ಆ ಲಾಕಪ್ ಡೆತ್ಗಳನ್ನ ಒಂದು ಪತ್ರಿಕೆ ಬರೆದಿದೆ. ಆ ಪತ್ರಿಕೆನ ನೋಡಿದಂತ ಸುಪ್ರೀಂ ಕೋರ್ಟು ಸ್ವ ಇಚ್ಛೆಯಿಂದ ಸುಮೋಟೋ ಅಂತಾರೆ, ಸುಮೋಟೋವಾಗಿ ತನ್ನದೇ ಆದೇಶವನ್ನ ಸ್ಟೇಟಸ್ ರಿಪೋರ್ಟ್ ಕೇಳ್ಕೊಂಡು ಅಡ್ಮಿಟ್ ಮಾಡ್ಕೊಂಡಿದೆ. ಕರ್ನಾಟಕದ ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ್ಯಾವ ಪೊಲೀಸ್ ಸ್ಟೇಷನ್ CCTV ಹಾಕಿಲ್ಲೋ ಒಟ್ಟಿನಲ್ಲಿ ಚಳಿ ಜರ ಸುಪ್ರೀಂ ಕೋರ್ಟ್ ಬಿಡಿಸುತ್ತೆ. ಠಾಣೆಗಳು ನಡೀತಾ ಇರೋ ದಂಧೆಗಳು, ಬ್ರೋಕರೇಜ್ಗಳು, ಭ್ರಷ್ಟಾಚಾರಗಳು, ಆಮೇಲೆ ಯಾರ ಮೇಲೇನಾದ್ರೂ ಇಂಟ್ರಾಗೇಷನ್ ತಗೊಂಡ್ರೆ ಅವ್ರ ಮೇಲೆ ನಡೆಯುವಂತ ಅಮಾನವೀಯ ಘಟನೆಗಳೇನಿದೆ ಅದಕ್ಕೆ ಆಕ್ಸೆಸಿಬಿಲಿಟಿ ಕೊಡಬೇಕು. ಹಾಗಾಗಿ ಸುಮಾರು 1 ವರ್ಷಗಳ ಬ್ಯಾಕಪ್ ಇಟ್ಕೊಂಡು CCTV ಅಳವಡಿಸಬೇಕು ಅಂದ್ರೆ ನಮ್ಮ ಕೊಡಗೇಳಿ ಪೊಲೀಸ್ ಸ್ಟೇಷನ್ 3ನೇ ಫ್ಲೋರ್ ಅಲ್ಲಿ ಫುಲ್ ದಂಧೆ, ಫುಲ್ ದಂಧೆ. CCTVನೇ ಹಾಕಲ್ಲ, ಎಲ್ಲಾ ಕಮಿಷನ್ ದಂಧೆ ನಡೆಯೋದೇ 3ನೇ ಫ್ಲೋರ್ ಅಲ್ಲಿ. ಎಷ್ಟೋ ಪೊಲೀಸ್ ಸ್ಟೇಷನ್ ಅಲ್ಲಿ CCTVನೇ ಹಾಕಲ್ಲ, ಇದ್ರೂ ನಡೆಯೋ ಪರಿಸ್ಥಿತಿ ಇಲ್ಲ. ಆಮೇಲೆ ನಡೆದ್ರು ಅದ್ರಲ್ಲಿ ಹಾರ್ಡ್ ಡಿಸ್ಕ್ ಇರಲ್ಲ, ಹಾರ್ಡ್ ಡಿಸ್ಕ್ ಇದ್ರು ಅದು ರಿಕವರಿ ಮಾಡಕ್ಕಾಗಲ್ಲ. ಅಂತ ಪರಿಸ್ಥಿತಿ ಇಟ್ಟಿದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಬೆಂಡೆತ್ತಕ್ಕೆ ರೆಡಿ ಇದೆ ಅಂತ ಹೇಳುತ್ತಾ, ಒಂದು ಕರ್ನಾಟಕವೇ ಖುಷಿ ಬಿಡೋ ಅಂತ ಒಂದು ವಿಚಾರ ಇದೆ. ಏನು ಅಂತ ಕೇಳ್ತೀರಾ? ನಮ್ಮ DJ ಹಳ್ಳಿ ಸುನೀಲ ಏನಿದ್ದಾನೆ, ಇನ್ಸ್ಪೆಕ್ಟರ್ ಸುನೀಲ, DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಏನಿದ್ದಾನೆ, ಕರ್ನಾಟಕವೇ ಖುಷಿ ಬೀಳೋ ಅಂತ ವಿಚಾರಕ್ಕೆ ಒಂದು ಇವತ್ತು ಒಳ್ಳೇದಾಗಿದೆ. ಏನು ಅಂತ ಕೇಳ್ತೀರಾ? DJ ಹಳ್ಳಿ ಲಾಡಿ ಬಿಚ್ಚಿ ಬೀದಿಗೆ ಬಂದ DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ್ ನನ್ನ ಐ ಥಿಂಕ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವರು ಅಫ್ಕೋರ್ಸ್ DJ ಹಳ್ಳಿ ಸುನೀಲ್ ನನ್ನ ಸಸ್ಪೆಂಡ್ ಮಾಡೋ ವಿಚಾರದಲ್ಲಿ ಕರ್ನಾಟಕದ DGP ಮತ್ತೆ IGP ಅವರ ಪಾತ್ರ ತುಂಬಾ ದೊಡ್ಡದು. ಅವ್ರಿಗೆ DGP ಅಂಡ್ IGP ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಬೆಂಗಳೂರು ಪೊಲೀಸರು ಏನಪ್ಪ ಇಷ್ಟೊಂದು ವರ್ಸ್ಟ್ ಆಗ್ತಾ ಇದಾರೆ. ಒಬ್ಬ ನೋಡಿದ್ರೆ ಕದ್ದಿರ ಚಂದಲ್ಲಿ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ, ಇನ್ನೊಬ್ಬ ನೋಡಿದ್ರೆ ಚಾಮರಾಜಪೇಟೆ ಮಂಜಾ ಇನ್ಸ್ಪೆಕ್ಟ್ರು ಗಾಂಜಾ ಮಾರ್ತಾನೆ, ಡ್ರಗ್ಸ್ ಮಾರ್ತಾನೆ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತು ಅಂತೂ ಫುಲ್ ರಿಯಲ್ ಎಸ್ಟೇಟ್. ಆಮೇಲೆ ಕೊಡಗೇಳಿ ಏನೋ ಸ್ಟೇಷನ್ 3ನೇ ಫ್ಲೋರ್ ಅಲ್ಲಿ CCTVನೆಲ್ಲ ಫುಲ್ ಡೀಲು ಹಂಗಾಯ್ತು ಅಂತಂದ್ರೆ, DJ ಹಳ್ಳಿ ಅಲ್ಲಿ ಮೈಸೂರಲ್ಲಿ ಒಬ್ಬ CCB ಇನ್ಸ್ಪೆಕ್ಟರ್ ಕುಡಿದ್ಬಿಟ್ಟು ಒಳ್ಳಾಡೋಣ ಆಯ್ತು ಅಂತಂದ್ರೆ, ಈಗ ಡೈರೆಕ್ಟ್ ಆಗಿ DJ ಹಳ್ಳಿ ಲಾಡಿನೇ ಬಿಚ್ಚಿ, ಅಯ್ಯೋ ಇದು ಹನಿ ಟ್ರಾಪ್ ಅಲ್ಲ ಗುರು, ಹನಿ ಟ್ರಾಪ್ ಮಾಡೋರಿದ್ರೆ ನೀನು ಲಾಡಿ ಬಿಚ್ಚ ಇನ್ನೆಷ್ಟು ಬರ್ಗೆಟ್ಕೊಂಡಿರ್ಬೇಕು ಇನ್ಸ್ಪೆಕ್ಟರ್ ಆಗಿ. ನಿನ್ನ ಆ ಇನ್ಸ್ಪೆಕ್ಟರ್ ಪೋಸ್ಟ್ ಅನ್ನೋದು ಒಂದು ಜವಾಬ್ದಾರಿ ಪೋಸ್ಟ್. ಈ ಜವಾಬ್ದಾರಿ ಪೋಸ್ಟ್ ಕೊಟ್ಟಾಗ ಇವನ್ ಮಾತ್ರ ಲಾಡಿ ಬಿಚ್ಚಿದ್ರೆ ಸುನೀಲ ಯಾವ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ ನಡೀತಾ ಇದೆ. ಬಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದ ಇಮಿಡಿಯೇಟ್ ಈ ಒಂದು ಬೇಜಾರನ್ನ, ಈ ಒಂದು ಬೇಸರವನ್ನ ಇಮಿಡಿಯೇಟ್ ಆಗಿ ಕರ್ನಾಟಕದ DGP ಅಂಡ್ IGP ಅವರು ಇಮಿಡಿಯೇಟ್ ಆಗಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವ್ರ ಜೊತೆ ಐ ಥಿಂಕ್ ಕಮ್ಯುನಿಕೇಟ್ ಮಾಡಿ ಇಮಿಡಿಯೇಟ್ ಆಗಿ, ಅಂದ್ರೆ ಅವರು ಕೂಡ ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಅನ್ನ ಕೇಳಿದ್ರಂತೆ. ಒಂದು ಫ್ಯಾಕ್ಚುಯಲ್ ರಿಪೋರ್ಟ್ ಅಲ್ಲಿ ಈತ ಲಾಡಿ ಬಿಚ್ಚಿರೋದು ಕನ್ಫರ್ಮ್ ಆಗಿದೆ. ಸೊ ಲಾಡಿ ಬಿಚ್ಚಿದ್ ಕನ್ಫರ್ಮ್ ಆಗಿರೋದಕ್ಕೆ DJ ಹಳ್ಳಿ ಸುನೀಲ್ನ ಸಸ್ಪೆಂಡ್ ಮಾಡಲಾಗಿದೆ. ಸೊ ಕರ್ನಾಟಕವೇ ಖುಷಿ ಪಡೋ ವಿಚಾರ ಇದು. ಒಬ್ಬ ಲಾಡಿ ಬಿಚ್ಚಿದ DJ ಹಳ್ಳಿ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ತುಂಬಾ ಕರ್ನಾಟಕವೇ ಖುಷಿ ಪಡೋ ವಿಚಾರ ಅಂತ ಹೇಳ್ಬೋದು. ಸಸ್ಪೆಂಡ್ ಅಷ್ಟೇ, ಬೇರೆ ಏನು ಮಾಡಿಲ್ಲ. ಬಟ್ ಆ ಸಸ್ಪೆಂಡ್ ಆದ್ರೂ ಮಾಡಿದ್ರಲ್ಲ, ವಿ ಹ್ಯಾವ್ ಟು ಥ್ಯಾಂಕ್ ಕರ್ನಾಟಕದ ಸರ್. SIT ತನಿಖೆ ಏನಾಯ್ತು ಅಪ್ಪ? SIT ತನಿಖೆ ಏನಿಲ್ಲ, ಅವರು ಕೊಲೆಗಾರನ್ನ ಬಿಟ್ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಧರ್ಮಸ್ಥಳದ SIT ವಿಚಾರ ಹೇಳೋದಾಯ್ತು ಅಂತಂದ್ರೆ, ಕೊಲೆಗಾರನ್ನ ಅರೆಸ್ಟ್ ಮಾಡೋದು, ಕೊಲೆಗಾರನ್ನ ತನಿಖೆ ಮಾಡೋದು ಬಿಟ್ಟು ಮಿಕ್ಕ ಎಲ್ಲ ಕೆಲಸಗಳನ್ನ
ಧರ್ಮಸ್ಥಳ SIT ಮಾಡ್ತಾ ಇದೆ. ಅಲ್ಟಿಮೇಟ್ ಆಗಿ ಕ್ಲೀನ್ ಚಿಟ್ ಕೊಡಬೇಕು ಕೊಲೆಗಾರರಿಗೆ. ಫುಲ್ಲಿ ಡಿಸೈಡೆಡ್ ಕೊಲೆಗಾರರಿಗೆ ಕ್ಲಿಯರ್ ಚಿಟ್ ಕೊಟ್ಟು ಶಬಾಷ್ ಅಂತ ಕೊಲೆಗಾರ ಬೆಂಡ್ ತಟ್ತಾನೆ SIT ಅವ್ರಿಗೆ. ಅದನ್ನ ತಗೊಳಕ್ಕೆ ಅದು ಏನ್ ಅಡ್ಜಸ್ಟ್ಮೆಂಟೋ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಕರ್ನಾಟಕದ ಸರ್ಕಾರ ಮಾಡಿರೋ SIT ಟೋಟಲಿ ವೇಸ್ಟ್ ಬಾಡಿ ಅಂತ ನನಗನ್ಸುತ್ತೆ. ಬೇರೇನು ನನ್ನ ಪರ್ಸನಲ್ ಒಪಿನಿಯನ್ ಹೇಳಕ್ಕೆ ನಮ್ಮ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಬಟ್ ಒಂದಂತೂ ಬೇಜಾರು, SIT ನಮ್ಮ ಅಪೇಕ್ಷೆಯಂತೆ ಕೆಲಸ ಮಾಡ್ತಾ ಇಲ್ಲ. ನ್ಯಾಯದ ಪರವಾಗಿ ಬರೀ ಕೊಲೆಗಾರರನ್ನ ಬಚಾವ್ ಮಾಡೋದು, ಇದು ಧ್ವನಿ ಎತ್ತದವ್ರ ಮೇಲೆ, ಈಗ ನನ್ನ ಮೇಲೆ ಧ್ವನಿ ಎತ್ತಬಾರ್ದು ಅಂತ ಬೆಂಗಳೂರಿನ DCP ನಾರ್ತ್ ಈಸ್ಟ್ ಸಜೀತು ನನ್ನ ಮೇಲೆ ಷಡ್ಯಂತ್ರ. ಒಬ್ಬ ಅಡ್ವೊಕೇಟ್ ಮೇಲೆ ಬಾಯಿ ತೆರಿಬಾರ್ದು, ಮಾಧ್ಯಮದಲ್ಲಿ ಮಾತಾಡ್ಬಾರ್ದು. ನಾನು ನೋಡಿದ್ರೆ ಮಾತಾಡ್ತಾನೆ ಇರ್ತೀನಿ, ಅದೇನೋ ಮಾತಾಡ್ ಮಲ್ಲಿಗೆ ಬರೀ ಮಾತಾಡ್ತಾನೆ ಇರೋದು ನನ್ನ ಕೆಲಸ. ಅವ್ನು ನೋಡಿದ್ರೆ ಸಜಿತಾ ನೋಡಿದ್ರೆ ನಿಮ್ಮ ಮೇಲೆ ಗುಂಡ ಆಕ್ಟ್ ಹಾಕ್ತೀನಿ, ರೌಡಿ ಶೀಟರ್ ಓಪನ್ ಮಾಡ್ತೀನಿ, ಫಾಲ್ಸ್ ಕೇಸ್ ಹಾಕ್ತೀನಿ, ನಿಮ್ಮನ್ನ ಮಹೇಶ್ ತಿಮ್ರ ಅಯ್ಯೋ ಮಾಡುಗುರು ಅದು ಏನೇನ್ ಮಾಡ್ಬೇಕೋ ಮಾಡ್ಬಿಡು. ಒಟ್ನಲ್ಲಿ ಒಂದಂತೂ ನಿಜ, ನೀವು ಭ್ರಷ್ಟ ಪೊಲೀಸರು ಗಟ್ಟಿನ ನಾವು ಗಟ್ಟಿನೋ ಡಿಸೈಡ್ ಮಾಡೇ ಬಿಡೋಣ ಅಂತ ನಾವು ಕೂಡ ಈ ಧರ್ಮಸ್ಥಳ ಪೊಲೀಸ್ ವಿಚಾರದಲ್ಲಿ ಇವತ್ತು DGP ಅವ್ರನ್ನ ಭೇಟಿ ಮಾಡಿ ಈ ನನಗೆ ಧಮಕಿ ಹಾಕದಂತ DCP ನಾರ್ತ್ ಈಸ್ಟ್ ಸಜಿತನ ವಿರುದ್ಧ UPSC, DPR, CBI, ಪ್ರೆಸಿಡೆಂಟ್ ಆಫ್ ಇಂಡಿಯಾ, CM, DGP, ಕಮಿಷನರ್ ಆಫ್ ಪೊಲೀಸ್ ಯಾರಿಗೂ ಬಿಟ್ಟಿಲ್ಲ, ಇನ್ಕ್ಲೂಡಿಂಗ್ DPR. ನೋಡ್ರಿ, ಭ್ರಷ್ಟ ಪೊಲೀಸ್ ಅವ್ರನ್ನ ಮಟ್ಟ ಹಾಕಬೇಕು ಅಂತಂದ್ರೆ DPR ಅಲ್ಲಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. RTI ಅಪ್ಲೈ ಮಾಡಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ. ಸರ್ವಿಸ್ ರೆಕಾರ್ಡ್ ದಲ್ಲಿ ಹೆಂಡತಿ, ಮಕ್ಕಳು, ಆಸ್ತಿ, 2 ವೀಲರು, ಕಾರು, ಒಡವೆ, ಬೆಳ್ಳಿ, ಆಮೇಲೆ ಬೆಳ್ಳಿ ಕಾಚ ಅದು ಬೇರೆ ವಿಚಾರ. ಅದನ್ನ ನೀವು ಬೆಳ್ಳಿ ಇಲ್ಲೆಲ್ಲ ತರಕೋಬಿಡಿ. ಅವನು ಯಾರೋ ಆಗ್ತಾ ಇದ್ದಾನೆ ಬೆಳ್ಳಿ ಬೆಳ್ಳಿ ಕಾಚ ಅಂತ, ಬೆಳ್ಳಿ ಗೊತ್ತಿಲ್ಲ, ಅದೆಲ್ಲ DPR ಅಲ್ಲಿ ಸಿಗಲ್ಲ. DPR ಅಲ್ಲಿ ಇವರು ಕಾನೂನಾತ್ಮಕವಾಗಿ ಏನು ವರ್ಷಕ್ಕೆ ಪ್ರತಿ ವರ್ಷ ಇವರು ಡಿಕ್ಲರೇಷನ್ ಕೊಡಬೇಕು. DPR ಅಲ್ಲಿ ಯಾರ್ಯಾರಿಗೆ ಪೊಲೀಸ್ ಅವರು ತೊಂದರೆ ಕೊಡ್ತಾರೋ DPRಗೆ ಅಪ್ಲೈ ಮಾಡಿ ಅವ್ರದ್ದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ. ಸರ್ವಿಸ್ ರೆಕಾರ್ಡ್ ಅಲ್ಲಿ ರಾಮನ ಲೆಕ್ಕಾಚಾರ ಇರುತ್ತೆ, ಆಮೇಲೆ ಹೊರಗಡೆ ರಾಕ್ಷಸ ಲೆಕ್ಕಾಚಾರ ಇರುತ್ತೆ. ಅನಧಿಕೃತ ಅನಧಿಕೃತ ಆಸ್ತಿಗಳು, ಅನಧಿಕೃತ ಸಂಬಂಧಗಳು, ಅನಧಿಕೃತ ಮಕ್ಕಳು ಎಲ್ಲ ಇರುತ್ತೆ. ಎಲ್ಲ ಎತ್ತಿ ಎಸ್ಪೆಷಲಿ KRS ಪಾರ್ಟಿಯವರು ಕಮಾನ್ ಮ್ಯಾನ್ ಸ್ಟಾರ್ಟ್ಅಪ್ DPRಗೆ ಹಾಕ್ರೋ, ಬಿಡಬೇಡ್ರಿ ಇನ್ಸ್ಪೆಕ್ಟರ್ಗಳನ್ನ. ನಿಮ್ಗೆ ಯಾರ್ಯಾರು ಸುಳ್ಳು ಕೇಸ್ ಹಾಕ್ತಾರೆ, ರೌಡಿ ಶೀಟರ್ ಓಪನ್ ಮಾಡ್ತಾರೆ, ನಿಮ್ಮಗಳ ಮೇಲೆ ಗುಂಡೆ ಹಾಕ್ತಿರ್ತಾರೆ, ಸುಮ್ನೆ ಅವ್ರದ್ದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ. ನಿಮ್ ಕೈಲಾಗಿಲ್ಲ, ಯಾರ ಕೈಯಲ್ಲಾದ್ರೂ DPRಗೆ ಅಪ್ಲೈ ಮಾಡಿಸಿ ತೆಗಿಸಿ. ಬಿಡಬೇಡ ಭ್ರಷ್ಟರನ್ನ, ಬಿಡಬೇಡ ಭ್ರಷ್ಟರನ್ನ, ಬಿಡಬೇಡ ಭ್ರಷ್ಟರನ್ನ, ಬಿಡಬೇಡ. ಇದು ನಮ್ಮ ಹಾಡು. ಓಕೆ, ಭ್ರಷ್ಟ ಪೊಲೀಸ್ ಅವ್ರನ್ನ ಬಿಡೋ ಅಂತ ಪ್ರಮೇಯವೇ ಇಲ್ಲ. ಯಾರಿಗೆ ತೊಂದರೆ ಕೊಟ್ಟರು DPR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ರಿಫಾರ್ಮ್, DPAR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಂತ ಅದು ಫುಲ್ ಫಾರ್ಮ್ ಏನೋ ಇದೆ, ವಿಧಾನಸೌಧದಲ್ಲಿದೆ. ಎಂಟೈರ್ ಕರ್ನಾಟಕದ ಅಧಿಕಾರಿಗಳ ಸರ್ವಿಸ್ ರೆಕಾರ್ಡು ಅಲ್ಲಿರುತ್ತೆ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾವನ ಪೊಲೀಸ್ ಅವನು ನಿಮ್ಗೆ ಭ್ರಷ್ಟಾಚಾರ ಮಾಡಿಕೊಂಡು ನಿಮಗೆ ತೊಂದರೆ ಕೊಡ್ತಾವನ ಅವನದು ಸರ್ವಿಸ್ ರೆಕಾರ್ಡ್ ತಗೊಳ್ಳಿ. ಹೊರಗಡೆ ಸರ್ವಿಸ್ ರೆಕಾರ್ಡ್ ಬಿಟ್ಟು ಬೇರೆಲ್ಲ ಇರುತ್ತೆ ಇವ್ರದ್ದು ಅನಧಿಕೃತ, ಅದನ್ನ ದಾಖಲೆಗಳು ತಗೊಳ್ಳಿ. ತಗೊಂಡೋಗಿ ಒಂದು ಲೋಕದಲ್ಲಿ ಕಂಪ್ಲೇಂಟ್ ಹಾಕಿ, CBI ಕಂಪ್ಲೇಂಟ್ ಹಾಕಿ, ಸರ್ಕಾರಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಕೊಡಿ. ಎಲ್ಲದನ್ನು ಮಾಡಿದ್ರೆ ಭ್ರಷ್ಟಾಚಾರನ ಕಡಿಮೆ ಮಾಡಬಹುದು ಅಂತ ಹೇಳುತ್ತಾ ಬಿಡಬೇಡ ಭ್ರಷ್ಟರನ್ನ, ಬಿಡಬೇಡಿ. ಇವತ್ತು ಧರ್ಮಸ್ಥಳ ಐ ಥಿಂಕ್ ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಐ ಥಿಂಕ್ ಒಂದಷ್ಟು ಜನ ಹೋಗಿ ಒಂದು ಮೆಮೊರಂಡಮ್ ಕೊಡಕ್ ಹೋಗಿದ್ದಾರೆ. ಎಲ್ಲಾರನು ಪೊಲೀಸರು ತುಂಬಗೆ ಹೊಟ್ಟೋಗ್ರೆ. ನೋಡ್ರಿ, ನಮ್ ದೇಶದಲ್ಲಿ ನೀವು ನ್ಯಾಯನೂ ಕೇಳಂಗಿಲ್ಲ, ಅನ್ಯಾಯ ಮಾಡಿ ನಮ್ಗೆ ಪಾಲ್ ಕೊಡಿ, ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ಸರ್ಕಾರ ಹೇಳೋದು, ನಾನು ಹೇಳ್ತಾ ಇಲ್ಲ. ಪೊಲೀಸರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ವ್ಯವಸ್ಥೆ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ನೀವು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರಾ, ಪರ್ಮಿಷನ್ ಕೊಡೋದಿಲ್ಲ. ಇವತ್ತು ಬೆಳ್ತಂಗಡಿನಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಏನೋ ಕೊಡಕ್ ಹೋಗವ್ರೆ, ಎಲ್ಲರನ್ನು ತುಂಬಿಕೊಂಡು ಹೋಗಿದ್ದಾರೆ. ಏನ್ ಹೇಳ್ಬೇಕು ಗುರು? ಅಲ್ಲ ಗುರು, ಬೆಳ್ತಂಗಡಿಲಿ ತಹಸೀಲ್ದಾರ್ಗೆ ಮೆಮೊರಾಂಡಮ್ ಕೊಡೋಕೋರೆ, ಅವನ್ನೆಲ್ಲ ತುಂಬಿಕೊಂಡು ಪೊಲೀಸರು ಹೋಗ್ಬಿಟ್ರೆ. ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ನ್ಯಾಯ ಕೇಳಂಗಿಲ್ಲ.
ಇದು ಇವತ್ತಿನ ಬೆಳ್ತಂಗಡಿನಲ್ಲಿ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ, ಕೇಳ್ಬೇಡ ನ್ಯಾಯ ಕೇಳ್ಬೇಡ, ಕೇಳ್ಬೇಡ ನ್ಯಾಯ ಕೇಳ್ಬೇಡ, ಕೇಳ್ಬೇಡ ನ್ಯಾಯ ಕೇಳ್ಬೇಡ, ಬೆಳ್ತಂಗಡಿಲಂತೂ ನ್ಯಾಯನ ಕೇಳೇ ಬೇಡ. ಇದು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಮಾಡುತ್ತಿರುವ ಅವಂತರಗಳು. ಒಂದೆರಡಲ್ಲ ಗುರು, ಈ ಪೊಲೀಸನ್ನ ಡಿಪಾರ್ಟ್ಮೆಂಟ್ ನ ಇಟ್ಕೊಂಡು ಅವರನ್ನೂ ಭ್ರಷ್ಟರು ಮಾಡಿ, ಅವರನ್ನೂ ಅಧ್ವಾನ ಮಾಡಿ, ಅವ್ರ ಲೈಫನ್ನು ಹಾಳು ಮಾಡಿದಂತ ರಾಜಕಾರಣಿಗಳು ಇವತ್ತು ಮಾಡ್ತಾ ಇರೋದೇನು ಅಂತಂದ್ರೆ, ನ್ಯಾಯ ಕೇಳಕ್ಕೆ ಯಾರನ್ನು ಬಿಡುತ್ತಿಲ್ಲ. ಸೊ ನಾನು ಹೇಳೋದೇನು ಅಂತಂದ್ರೆ, ನ್ಯಾಯನ ಕೇಳಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕೇಳಿ. ನನ್ ತಿಳಿದ ಮಟ್ಟಿಗೆ ಹೋರಾಟ ಬೇಕು, ಬಟ್ ಕಾನೂನಿನ ಹೋರಾಟ ತುಂಬಾ ಇಂಪಾರ್ಟೆಂಟ್. ₹1 का ಪೆನ್, ₹1 ಪೆನ್ನು 25 ಪೈಸೆ ಹಾಳೆ. ಒಬ್ಬ ಭ್ರಷ್ಟ ಅಧಿಕಾರಿಯ ಲೈಫ್ ಅನ್ನು ಹಾಳು ಮಾಡಬಹುದು. ಇದು ನಾನು ಸೀಕ್ರೆಟ್ ಅಂತ ಹೇಳ್ತಾ ಇಲ್ಲ, ದಿಸ್ ಇಸ್ ಎ ರಿಯಲಿ ಸೀಕ್ರೆಟ್. ನಾನು ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿದ್ದೆ ಪೆನ್ನಿಂದ, ಈ ಪೇಪರ್ ಇಂದ. ಈ ₹1 ಪೆನ್ನು 25 ಪೈಸೆ ಹಾಳೆ, ಎರಡು ಜಾಯಿಂಟ್ ಆಯ್ತು ಅಂತಂದ್ರೆ ಅವನ ಭ್ರಷ್ಟನ ಲೈಫ್ ಸ್ಕ್ರಾಪ್ ಆಯ್ತು ಅಂತ. ಪೇಪರು ಪೆನ್ನಿಂದ ಜ್ಞಾನದಿಂದ ಸಾಕಷ್ಟು ಬದಲಾವಣೆ ಮಾಡಬಹುದು, ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ನಾಂದಿ ಆಡಬಹುದು, ಗೆಲ್ಲಬಹುದು. ಈ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಬಹುದು, ಬಟ್ ಅದನ್ನ ಕಲ್ತ್ಕೊಳ್ಬೇಕಾಗಿದೆ. ಎಲ್ಲಾವುದು ಬೀದಿನಲ್ಲೇ ಸಿಗಲ್ಲ, ಕಾನೂನಾತ್ಮಕ ಹೋರಾಟದಲ್ಲೂ ಕೂಡ ಬೇಕಾಗುತ್ತೆ. ದ ಬ್ರ್ಯಾಂಡ್ ಫೈರ್ ನಡಗಿಸ್ಬೇಕು. ಹಂಗೆ ಭ್ರಷ್ಟರು ನಂಗೆ ನಡಗಬೇಕು, ಭ್ರಷ್ಟರು ನಡಗಬೇಕು, ಭ್ರಷ್ಟರು ನಡಗಬೇಕು. ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು, ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳಬಾರ್ದು, ಧರ್ಮಸ್ಥಳ ವಿಚಾರ ಮಾತಾಡಬಾರದು. ಕೇಳ್ಬೇಡ ನ್ಯಾಯ ಕೇಳ್ಬೇಡ, ಕೇಳ್ಬೇಡ ನ್ಯಾಯ ಕೇಳ್ಬೇಡ, ಕಾಂಗ್ರೆಸ್ ಗೌರ್ಮೆಂಟಿನ ಅಡಿಯಲ್ಲಿ ನ್ಯಾಯವನ್ನು ಕೇಳಬೇಡ. ಯಾಕಂದ್ರೆ ಇಲ್ಲಿ ನಡೆಯೋದೆಲ್ಲ ಅನ್ಯಾಯ. ಏನೋ ಒಂದು ಸುಮ್ಮನೆ ಹೇಳ್ದೆ, ಏನೋ ಒಂದು ನೋಡ್ಕೊಳ್ಳಿ. ಬಟ್ ಒಂದಂತ ನಿಜ, SITಯಲ್ಲಿ 4 ಜನ ಯಾರಾದರೂ ರೆಕಾರ್ಡಿಂಗ್ ತೆಗಿ ರೀ ಜಗ್ಗಣ್ಣ, ಹೇ ಅದೆಲ್ಲ ನಮ್ ಟಾಪಿಕ್, ನೀವು ಮಾತಾಡಬಾರ್ದು. SITಯ ಸಂಪೂರ್ಣ ಒಂದಷ್ಟು ರಿಪೋರ್ಟ್ ಅನ್ನ ಯಾವುದೋ ಒಂದು ಸಂಸ್ಥೆ ಮಾಡ್ತಾ ಇದೆ. ಅತಿ ಶೀಘ್ರದಲ್ಲೇ SITಯ ಮುಖವಾಡ ಕಳಚಲಿದೆ. ಯಾವ SITನ ಇಟ್ಕೊಂಡು ಸರ್ಕಾರ ಉಚ್ಚಾಟ ಮೆರಿತಾ ಇದೆಯೋ, ಯಾವ SIT ನ್ಯಾಯನ ಕೊಡೋದು ಬಿಟ್ಟು ಅನ್ಯಾಯದ ಕಡೆ ವಾಳ್ತಾ ಇದ್ದಾರೋ, ಯಾವ ಪೊಲೀಸರು ನ್ಯಾಯವನ್ನ ಕೊಡಿಸ್ಬೇಕು, ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು, ಬರೀ ಲಾಡಿ ಬಿಚ್ಚೋದು, ಲಾಡಿ ಬಿಚ್ಚಿ ನಾನು ಹನಿ ಟ್ರ್ಯಾಪ್ ಅನ್ನೋದು, ಇನ್ನೊಬ್ಬ ಎಂಟಿಗೆ 2 kg ಒಡವೆ ಮಾಡಿಸ್ಕೊಡೋದು, ಇನ್ನೊಬ್ಬನ್ ಗಾಂಜಾ ಮಾರ್ ತಗೊಳಕೋಣೋದು, ಇನ್ನೊಬ್ಬ ಅಲ್ಸೂರ್ ಗೇಟೋನು ಮತ್ತೆ ಏನಪ್ಪ ಇನ್ನೊಬ್ಬ ಯಾರಪ್ಪ ಕೋರಮಂಗಲ್ದವನು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿಸ್ಕೊಂಡು ಕೋಟಿ ತಿಂಗಳು ಲಂಚ ತಗೊಳೋದು, ದೇವನಹಳ್ಳಿ PSI ಪೋಸ್ಕೋ ಕೇಸ್ಗೆ ₹1 ಲಕ್ಷ ಲಂಚ ತಗೊಳೋದು, ಮೈಸೂರಲ್ಲಿ CCB ಪೊಲೀಸ್ ಅನ್ಕೊಂಡು ಕುಡ್ದು ತೂಗಾಡೋದು, ಆಮೇಲೆ SITನಲ್ಲಿ ಉಚ್ಚಾಟ ಮೆರೆಯೋದು. ಬೆಳ್ತಂಗಡಿನಲ್ಲಿ ನ್ಯಾಯ ಕೇಳಕ್ ಹೋದ್ರೆ SITಗೆ ಒಂದು ರೆಪ್ರೆಸೆಂಟೇಷನ್ ಕೊಡಕ್ ಹೋದ್ರೆ, ಅಲ್ಲ ತಹಸೀಲ್ದಾರ್ಗೆ ರೆಪ್ರೆಸೆಂಟೇಷನ್ ಕೊಡಕ್ ಹೋದ್ರೆ ಅವ್ರನ್ನೆಲ್ಲ ತುಂಬ್ಕೊಂಡು ಹೋಗೋದು. ಕೇಳ್ಬೇಡ ಬೆಳ್ತಂಗಡಿಯಲ್ಲಿ ನ್ಯಾಯ ಕೇಳ್ಬೇಡ, ಕೇಳ್ಬೇಡ ನ್ಯಾಯ ಕೇಳ್ಬೇಡ. ಇದೇ ಗುರು ಹಾಡು ಬರೋದು, ಬೇರೆ ಏನು ಗೊತ್ತಾ ಇಲ್ಲ, ಹೆಂಗೋ ಹೇಳ್ಬಿಟ್ಟೆ. ಒಂದಂತೂ ನಿಜ, the corrupt has to be shown the doors. We are living in a republican ಡೆಮೋಕ್ರಾಟಿಕ್ ಸೆಟಪ್. ನಾವು ಬಾಳ್ತಾ ಇರೋದು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ, ಗಣತಂತ್ರ ಅನ್ನೋ ವ್ಯವಸ್ಥೆನಲ್ಲಿ. ಒಂದು ಸಾಮಾನ್ಯ ಹೆಣ್ಮಗಳು ಕೂಡ ದೇಶದ ರಾಷ್ಟ್ರಪತಿ ಆಗ್ಬಳು, ಒಬ್ಬ ಟೀಮಾರೋನು 3 ಬಾರಿ ಪ್ರಧಾನಿ ಆಗಿದ್ದಾನೆ. ಹಾಗಾಗಿ ಈ ದೇಶದಲ್ಲಿ ಏನು ಬೇಕಾದ್ರೆ ಆಗ್ಬಹುದು, ಬಟ್ ಪ್ರಜಾತಂತ್ರವನ್ನ ನಾವು ಸುಸದ್ರಲ್ಲಿ ಇಡಬೇಕು ಅಂತಂದ್ರೆ ಕಾನೂನಾತ್ಮಕವಾಗಿ ತಿಳ್ಕೊಂಡಿರ್ಬೇಕು. ಬೆಳ್ತಂಗಡಿಯವರಿಗೆ ಯಾಕೆ ಕಾನೂನ ಸಂಕಟಗಳು ಅಂತಂದ್ರೆ, ಹೋರಾಟ ಅಂದ್ರೆ ಬರೀ ಬೀದಿನ ಇಳಿದು ಮಾಡೋದಂತಲ್ಲ, ಜೊತೆನಲ್ಲಿ ಕಾನೂನಾತ್ಮಕ ಇಂಜೆಕ್ಷನ್ ಕೂಡ. ನನಗೆ ಗೊತ್ತಿಲ್ಲ, ಗಿರೀಶ್ ಮಟ್ಟಣ್ಣ ಅವ್ರ ತಪ್ಪ ತಲೆ ಓಡಿಸ್ಬೇಕು ಅಂತ ನನಗನ್ಸುತ್ತೆ, ಅಥವಾ ತಲೆ ಇರುವಂತ ವ್ಯಕ್ತಿಗಳನ್ನ ಆ ಬೆಳ್ತಂಗಡಿನಲ್ಲಿ ಒಂದಷ್ಟು ಯಾರಾದರೂ ಕಾನೂನಾತ್ಮಕವಾಗಿ ಗೊತ್ತಿದ್ರೆ ಅವರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡ್ರೆ ಬೆಳ್ತಂಗಡಿ ಹೋರಾಟಕ್ಕೆ ಒಂದು ಬೆಳಕು ಸಿಗುತ್ತದೆ. ಇಲ್ಲ ಪೊಲೀಸರು ಎತ್ತಾಕೊಂಡು ಹೋಯ್ತಾರೆ, ಆಮೇಲೆ ಒಬ್ಬ ಹೆಣ್ಮಗಳು ಬಾಯಿ ಕಿಚ್ಕೊಂಡು ಅದನ್ನ ಮಾಧ್ಯಮಕ್ಕೆ ಕೇಳಬೇಕಾಗತ್ತೆ. ಸೊ ವೆನ್ ಯು ಆರ್ ಕಾನ್ಸ್ಟಿಟ್ಯೂಷನಲಿ ರೈಟ್, ಒಂದೇ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಒಂದು ಬೆಳ್ತಂಗಡಿಲಿ ಹೋರಾಟ ಮಾಡ್ತಾರೆ, ಒಂದೇ ಒಂದು, ನೀವು 1000 ಜನ ಇರ್ರಿ,
10 ಜನ ಅಡ್ವೊಕೇಟ್ ಮಾಡ್ಕೊಳ್ಳಿ. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ನೀವು 1000 ಜನ ಹೋರಾಟ ಮಾಡೋಕ್ಕೆ ಅಲ್ಲಿ ಪ್ರತಿದಿನ ಬೆಳ್ತಂಗಡಿಲಿ ಸೇರಿ 10 ಜನ, ಆ 1000 ಜನರಲ್ಲಿ 10 ಜನ ಅಡ್ವೊಕೇಟ್ ಇದ್ರೆ ಆ ಗುಂಪಿಗೆ ಆನೆ ಬಲ ಬರುತ್ತೆ. ಅವ್ರು ಏನ್ ಮಾಡೋದು ಬೇಡ, ಸುಮ್ಮನೆ ಅಡ್ವೊಕೇಟ್ ಆಗಿ ಕೋರ್ಟ್ ಹಾಕೊಂಡಿದ್ರು ಕೂಡ ಆನೆ ಬಲ. ಅದನ್ನ ನೀವು ಮಾಡಿದ್ರೆ ನೀವು ಸೇಫು. ನಿಮ್ಮ ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ವೊಕೇಟ್ಸ್ ಇದ್ರೆ ಅದಕ್ಕೆ ಬೆಲೆ ಬರುತ್ತೆ. ಪೊಲೀಸರು ಭಯ ಬೀಳದೆ ಅಡ್ವೊಕೇಟ್ಗಳಿಗೆ, ಅಡ್ವೊಕೇಟು ನಿಮ್ ಗುಂಪಲ್ಲಿ ಇರಬೇಕು, ಅಡ್ವೊಕೇಟ್ಗಳು ನಿಮ್ ಗುಂಪಲ್ಲಿ ಇರಬೇಕು, ಅಡ್ವೊಕೇಟ್ಗಳು ನಿಮ್ಮ ಗುಂಪಲ್ಲಿ ಇರಬೇಕು. ಇಲ್ಲ ಅಂದ್ರೆ ನಿಮ್ಮನ್ನು ಎತ್ತಾಕೊಂಡು ಹೋಯ್ತಾರೆ ಪೊಲೀಸರು. ಎತ್ತಾಕೊಂಡೋದ್ರು ಪೊಲೀಸರು ನಿಮ್ಮನ್ನ, ಎತ್ತಾಕೊಂಡೋದ್ರು ಪೊಲೀಸರು ನಿಮ್ಮನ್ನ. ದಿಸ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಚಾಲೆಂಜಿಂಗ್ ದ ಗವರ್ಮೆಂಟ್. ಒಂದು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾದ್ರೆ, ಪೊಲೀಸರನ್ನ ಪ್ರಶ್ನೆ ಮಾಡಬೇಕಾದ್ರೆ ಸಾರ್ವಜನಿಕ ಹಿತಾಸಕ್ತಿ ಎಷ್ಟು ಇಂಪಾರ್ಟೆಂಟ್, ಜೊತೆನಲ್ಲಿ ವಕೀಲರು ಕೂಡ ಅಷ್ಟೇ ಇಂಪಾರ್ಟೆಂಟು. ಬೆಳ್ತಂಗಡಿಯ ಹೋರಾಟದಲ್ಲಿ ವಕೀಲರ ಐ ಥಿಂಕ್ ನಿರ್ಲಕ್ಷ್ಯನೋ ಅಥವಾ ವಕೀಲರು ಇಲ್ಲದಿರೋ ಕಾರಣ ನಿಮಗೆಲ್ಲ ತೊಂದರೆ ಆಗ್ತಾ ಇದೆ. ಒಂದಷ್ಟು ವಕೀಲರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಿಮ್ಮ ಹೋರಾಟದಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳುತ್ತಾ, ಐ ಆಮ್ ಶ್ಯೂರ್ ನಿಮ್ಮನ್ನು ಯಾರು ಮುಟ್ಟಕ್ಕೆ ಆಗಲ್ಲ ಅಂತ. ಬೆಂಗಳೂರಲ್ಲಿ ನಾವು ಕೂಡ ಅಲ್ಲಾಡಿಸ್ತಾ ಇದೀವಿ. ಅಲ್ಲಾಡ್ಸು 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 ಅಂತ ಆಯ್ತಲ್ಲ ಹಾಡು, ನಮ್ಮ ಇವ್ರದ್ದು ಕಾಶಿನಾಥ್ ಅವ್ರದ್ದು, ಅಲ್ಲಾಡ್ಸು ಏಳು ಬೆಳೆದ ಅಲ್ಲಾಡ್ಸು, ಪೊಲೀಸವ್ರನ್ನ ಅಲ್ಲಾಡ್ಸೋಕವ್ರ ನಿಮ್ಮನ್ನ ತಗೊಂಡು ಹೋಗ್ಬಿಡವ್ರೆ. ಅದು ತಪ್ಪು. ಅದಕ್ಕೆ ಏನು ಕಾರಣ ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ದಿದ್ರೆ ಆ ಹೋರಾಟದಲ್ಲಿ ಈ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳುತ್ತಾ, ಪೆನ್ನು ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ಹೋರಾಟದ ಜೊತೆನಲ್ಲಿ ಪೆನ್ನು ಪೇಪರ್ ತುಂಬಾ ಇಂಪಾರ್ಟೆಂಟ್. ₹1 का पेन और 25 पैसा का पेज बहुत कुछ कर सकता है. क्या कर सकता है, करने वालों को ही पता है. घोड़ा है, मैदान है, चलाने वाला चाहिए. ಬೆಳ್ತಂಗಡಿ ಇದೆ, ಹೋರಾಟ ಇದೆ, ಬಟ್ ಆದರೆ ಇದನ್ನ ಕರೆಕ್ಟ್ ಲೀಡ್ ಮಾಡುವಂತ ವ್ಯಕ್ತಿ ಇಲ್ಲ ಅಂದಾಗ ಇದೆಲ್ಲ ಆಗುತ್ತೆ. ಮೋಸ್ಟ್ಲಿ ಒಂದಷ್ಟು ಲೀಡರ್ಶಿಪ್ ಅಲ್ಲಿ ಬೇಕಾಗಿದೆ ಅಂತ ಹೇಳ್ತಾ, ಬಟ್ ಸ್ಟಿಲ್ ಇವತ್ತು ಮಾಡಿದಂತ ಹೋರಾಟ ಚೆನ್ನಾಗಿದೆ. ಬಟ್ ಆದರೆ ಬಲಿಪಶು ಆಗಬಾರ್ದು. ಹೋರಾಟ ಯಾವತ್ತೇ ಆಗಿರಲಿ ಅದಕ್ಕೆ ತಾಕತ್ತೆ ಇರಬೇಕು ಅಂತಂದ್ರೆ ಒಂದಷ್ಟು ಜನ ಅಡ್ವೊಕೇಟ್ಸ್ ಇದ್ರೆ ಒಳ್ಳೇದು ಅನ್ನೋದು ನನ್ನ ಭಾವನೆ. ಐ ಮೈಟ್ ಬಿ ರಾಂಗ್ ಆಲ್ಸೋ, ಬಟ್ ಸ್ಟಿಲ್ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಓಕೆ, ಸಿಗೋಣ ಮತ್ತೆ. ಆಮೇಲೆ ಲಾಡಿ ಬಿಚ್ಚಿದ DJ ಹಳ್ಳಿ ಇನ್ಸ್ಪೆಕ್ಟರ್ ಇಡೀ ಕರ್ನಾಟಕವೇ ಖುಷಿ ಬಿಡೋ ಅಂತ ವಿಚಾರ ಏನು ಅಂತಂದ್ರೆ, DJ ಹಳ್ಳಿ ಇನ್ಸ್ಪೆಕ್ಟರ್ ಸುನೀಲ ಲಾಡಿ ಬಿಚ್ಚಿದ, ಅವನನ್ನ ಸಸ್ಪೆಂಡ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅವರು. ಇದೇ ಖುಷಿ ವಿಚಾರ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.